ವೆಲ್ಕಮ್ ಬ್ಯಾಕ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಮತ್ತೊಂದು ಭೀಕರ ಕೊಲೆ ನಡೆದಿದೆ. ಪತ್ನಿಯನ್ನ ಕೊಂದು ಸೂಟ್ಕೇಸ್ಗೆ ತುಂಬಿದ್ದಾನೆ ಪತಿರಾಯ. ಸೂಟ್ಕೇಸ್ ಮರ್ಡರ್ ನಡೆದಿದೆ. ಇಡೀ ಬೆಂಗಳೂರನ್ನೇ ಈ ಮರ್ಡರ್ ಬೆಚ್ಚಿ ಬೀಳಿಸ್ತಾ ಇದೆ. ಮನೆ ಮಾಲೀಕರಿಗೆ ಕರೆ ಮಾಡಿ ಆತ್ಮಹತ್ಯೆ ಅಂತ ಈ ಭೂಪ ಅಂದಿದ್ದ. ಶವ ಇದ್ದಂತ ಸೂಟ್ಕೇಸ್ ಅನ್ನ ಶೌಚಾಲಯದಲ್ಲಿ ಇಟ್ಟಿದ್ದ ಗಂಡ. ಹುಳಿಮಾವು ವ್ಯಾಪ್ತಿಯ ದೊಡ್ಡಕಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತೊಂದು ಸೂಟ್ಕೇಸ್ ಮರ್ಡರ್ ನಡೆದಿದೆ. ಗೌರಿ ಅನಿಲ್ ಸಾಂಬೇಕರ್ ಕೊಲೆಯಾದಂತಹ ದುರ್ದೈವಿ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಕರಣ ಬೆಳಕಿಗೆ ಬಂದಂತಹ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪುಣೆ ಪೊಲೀಸರಿಂದ ಆರೋಪಿ ರಾಕೇಶ್ ಖೇಡೇಕರ್ ವಶಕ್ಕೆ ಪಡೆಯಲಾಗಿದೆ. ಆರೋಪಿಯನ್ನ ಇವತ್ತು ಬೆಂಗಳೂರಿಗೆ ಕರೆತರ್ತಾರೆ. ಆದರೆ ಗೌರಿ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹಾಗಾಗಿ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಭೀಕರ ಹತ್ಯೆ. ಹುಳಿಮಾವು ಮನೆಯೊಂದರಲ್ಲಿ ದಂಪತಿಗಳ ನಡುವೆ ಒಂದಷ್ಟು ಜಗಳ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ, ಆರಂಭಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದಾದರೆ ಅಸಲಿಗೆ ಈ ಹತ್ಯೆಗೆ, ಈ ಕೊಲೆಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಗಂಡನೇ ಹೆಂಡತಿಯನ್ನ ಕೊಂದು ಆ ದೇಹವನ್ನು ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿದ್ದ, ಆ ನಂತರ ಪರಾರಿಯಾಗಿದ್ದ. ಪುಣೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಅಲ್ಲಿಂದ ಆತನನ್ನು ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲ ತಿಂಗಳ ಹಿಂದೆ ಗಮನಿಸಿದ್ವಿ, ಫ್ರಿಡ್ಜ್ನಲ್ಲಿ ಮಹಿಳೆಯೊಬ್ಬಳ ದೇಹ ಪತ್ತೆಯಾಗಿತ್ತು. ಇಡೀ ಬೆಂಗಳೂರಷ್ಟೇ ಅಲ್ಲ, ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಈಗ ಬೆಂಗಳೂರಲ್ಲಿ ವರದಿಯಾಗಿರುವಂಥ ಒಂದು ಪ್ರಕರಣ ಇದೆಯಲ್ಲ, ಇದು ಅದಕ್ಕಿಂತಲೂ ಕೂಡ ಭಯಾನಕವಾಗಿದೆ. ಸೂಟ್ಕೇಸ್ನಲ್ಲಿ ಆಕೆಯ ದೇಹವನ್ನು ಇಟ್ಟಿದ್ದ ಈತ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಆತನನ್ನು ಕರೆದುಕೊಂಡು ಬರಲಾಗ್ತಾ ಇದೆ. ವಿಚಾರಣೆ ಕೂಡ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಇಂಥ ಅನೇಕ ಸೂಟ್ಕೇಸ್ ಮರ್ಡರ್ಗಳು, ಅನೇಕ ಫ್ರಿಡ್ಜ್ ಮರ್ಡರ್ಗಳನ್ನು ಕೇಳಿದ್ವಿ. ಈಗ ಗಂಡ ಹೆಂಡತಿ ನಡುವೆ ಏನಾಗಿತ್ತು ಅನ್ನುವಂಥ ಪ್ರಶ್ನೆ ಜೊತೆಗೆ ಈ ಕೊಲೆಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಏನೇನಿದೆ ಶಶಿ? ಕಳೆದ 1-2 ತಿಂಗಳಿಂದ ಸಂಜಯ್ ನಗರದ ಡಾಲಾಸ್ ಕಾಲೋನಿ ಇದೇ ರೀತಿಯಾಗಿ ಕೂಡ ಒಬ್ಬ ಪ್ರೇಯಸಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಸುಮಾರು 40 ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟು ಪರಾರಿಯೇ ಕೂಡ ಆಗಿದ್ದ. ಈ ಒಂದು ಘಟನೆ ಮಾಸುವ ಮುನ್ನವೇ ಈ ರೀತಿಯಾಗಿ ಹುಳಿಮಾವಿನಲ್ಲಿ ಈ ರೀತಿಯಾದಂಥ ದುರ್ಘಟನೆ ನಡೆದಿದೆ. ಅದನ್ನೇ ಹೋಲಿಕೆ ಮಾಡುವಂತೆ ಈತ ಫ್ರಿಡ್ಜ್ನಲ್ಲಿಟ್ಟಿಲ್ಲ, ತನ್ನ ಹೆಂಡತಿಯನ್ನು ಕುತ್ತಿಗೆಯನ್ನು ಕೊಯ್ದು ಬಿಡಿಭಾಗಗಳಾಗಿ ಮಾಡಿ ಕತ್ತರಿಸಿ ತುಂಡು ತುಂಡಾಗಿ ಸೂಟ್ ಕೇಸ್ನಲ್ಲಿಟ್ಟು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿರೋದು ಗೊತ್ತಾಗಿದೆ. ಈ ಒಂದು ಮರ್ಡರ್ ಮಾಡಿರೋದು ರಾಕೇಶ್ ಮತ್ತೆ ಅದೇ ರೀತಿಯಲ್ಲಿ ಕೂಡ ತನ್ನ ಪತ್ನಿ ಗೌರಿ ಎನ್ನುವರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಸದ್ಯಕ್ಕೆ ಗೊತ್ತಾಗಿದೆ. ಈ ಒಂದು ವಿಚಾರಕ್ಕೆ ನೋಡಿದಾಗ ಕಳೆದ 1-2 ವರ್ಷಗಳಿಂದಲೂ ಕೂಡ ರಾಕೇಶ್ ಮತ್ತೆ ಗೌರಿ ಕೂಡ ಮದುವೆಯನ್ನು ಕೂಡ ಆಗಿದ್ರು. ಇತ್ತೀಚೆಗೆ ಕೌಟುಂಬಿಕ ಕಲಹ ಪದೇ ಪದೇ ನಡೀತಾ ಇತ್ತು. ಅಕ್ಕಪಕ್ಕದವರು ಕೂಡ ಹೇಳ್ತಾ ಇದ್ರು ಗಂಡ ಹೆಂಡತಿಯರು ಅತಿ ಹೆಚ್ಚಾಗಿ ಜಗಳವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಗಂಡ ರಾಕೇಶ್ ಕೂಡ ಕಳೆದ 1 ತಿಂಗಳಿಂದಲೂ ಕೂಡ ಇಲ್ಲಿ ಬಂದು ಬಾಡಿಗೆಯಲ್ಲಿ ಆ ಮನೆಯಲ್ಲಿ ವಾಸವಾಗಿದ್ದ. 1 ತಿಂಗಳಿಂದಲೂ ಕೂಡ ಈತ ಕಮ್ಯುನಿಕೇಶನ್ ಅನ್ನು ಮಾಡ್ಕೊಂಡಿದ್ದು, ಒಂದಷ್ಟು ವರ್ಕ್ ಫ್ರಮ್ ಹೋಮ್ ಅನ್ನೋ ಕೆಲಸವನ್ನು ಕೂಡ ಮನೆಯಲ್ಲಿ ಮಾಡ್ಕೊಂಡಿದ್ದ. ಆದರೆ ನೆನ್ನೆ ಇದ್ದಕ್ಕಿದ್ದಂತೆ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಸೂಟ್ ಕೇಸ್ನಲ್ಲಿ ಇಟ್ಟು ಆತ ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾನೆ. ಅಲ್ಲಿ ಯಾರಿಗಾದ್ರೂ ಸ್ಮೆಲ್ ಬಂದು ಮತ್ತೆ ಏನಾದರೂ ದೂರ ಆಗ್ಬೋದು ಅಂತ ಹೇಳ್ಬಿಟ್ಟು ಈತನೇ ಒಂದು ಪ್ರೀ ಪ್ಲಾನ್ ಅನ್ನ ಮಾಡಿ ಮನೆ ಓನರ್ಗೆ ಫೋನ್ ಮಾಡಿ ನನ್ನ ಪತ್ನಿ ಎಲ್ಲ ಒಂದ್ ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಭಯ ಆಗಿ ನಾನು ಏನು ಊರಿಗೆ ಬಂದಿದ್ದೇನೆ, ಅದೇನಿದ್ರು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆ ಮಾಲೀಕರಿಗೆ ಕರೆ ಮಾಡಿ ಹೇಳಿರ್ತಾನೆ. ಆಗ ಭಯಬೀದರಂತ ಒಂದು ಮನೆ ಮಾಲೀಕರು ತಕ್ಷಣ ಪೊಲೀಸರಿಗೆ ಒಂದು ಕರೆ ಮಾಡಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅಲ್ಲಿ ಮನೆ ಬೀಗವನ್ನು ಒಡೆದು ತನಿಖೆಯನ್ನು ಮಾಡಿದಾಗ ಗೊತ್ತಾಗುತ್ತೆ ಆತ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಸೂಟ್ ಕೇಸ್ನಲ್ಲಿ ಇಟ್ಟು ಆತ ಬೀಗ ಹಾಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ. ಸದ್ಯಕ್ಕೆ ಆರೋಪಿ ಈತ ರಾಕೇಶ್ ಅನ್ನ ಈಗಾಗಲೇ ಪುಣೆಯಲ್ಲಿ ಪೊಲೀಸರು ಕೂಡ ಬಂಧಿಸಿದ್ದು ಈಗ ಬೆಂಗಳೂರಿಗೆ ಕರೆತರುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ. ಈ ಒಂದು ಘಟನೆ ಯಾವ ಕಾರಣಕ್ಕಾಗಿ ಮಾಡಿದ್ದ, ಏನಾದರೂ ಬೇರೆ ಏನಾದರೂ ವಿಚಾರ ಇತ್ತಾ, ಇಲ್ಲ ಇದರ ಕೊಲೆ ಕೇವಲ ಒಬ್ಬರೇ ಮಾಡಿದ್ನ, ಇಲ್ಲ ಬೇರೆ ಏನಾದರೂ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾರೆ. ಈಗ ಸಂಜೆ ಒಳಗೆ ರಾಕೇಶ್ನನ್ನ ಬೆಂಗಳೂರಿಗೆ ಪೊಲೀಸ್ ಕೂಡ ಕರ್ಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ನಂತರ ಆತನು ಕೊಲೆ ಮಾಡೋದಕ್ಕೆ ಯಾವ ರೀತಿಯಾದ ಏನಾದ್ರು ಸುಪಾರಿ ಏನಾದ್ರು ಕೊಟ್ಟಿದ್ರ, ಇಲ್ಲ ಮೊದಲೇ ಪ್ಲಾನ್ ಏನಾದ್ರು ಹಾಕಿದ್ನ, ತಮ್ಮ ಸ್ನೇಹಿತರ ಸಹಕಾರವೇನಾದ್ರು ಪಡೆದುಕೊಂಡಿದ್ದ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ಸಂಪೂರ್ಣವಾದ ಕೊಲೆಗೆ ಸಂಬಂಧಪಟ್ಟಂತೆ ಮಾಹಿತಿ ಹೊರಬರಬೇಕಿದೆ. ಅಶ್ವಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.